ಯಾಕೆ ಹೀಗೆ ಮಾಡ್ತಿದ್ಯಾ? ನೀನು ತಗೊಂಡಿರೋ ನಿರ್ಧಾರದಿಂದ ಸೂರ್ಯ ಅವರು ಇಕ್ಕಟ್ಟಲ್ಲಿ ಸಿಕ್ಕಿ ಒದ್ದಾಡ್ತಾ ಇದ್ದಾರೆ. ನಿನಗೊಂದು ಒಳ್ಳೆ ಬಾಳು ಕೊಟ್ಟು ದೇವ್ರು ಕಣೆ ಅವರು. ಅವ್ರಿಗೆ ಇಷ್ಟ ಇಲ್ಲದೆ ಇರೋದನ್ನ ನೀನು ಯಾಕೆ ಮಾಡ್ತಿದ್ಯಾ ಅಂತ ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಗಂಡನ ವಿರೋಧ ಕಟ್ಕೊಂಡು ಎಲೆಕ್ಷನ್ಗೆ ನಿಲ್ಲೋ ಅಂತ ಅನಿವಾರ್ಯ ಏನೇ ಇದೆ ನಿನ್ಗೆ? ಅವ್ರಿಷ್ಟಕ್ಕೆ ವಿರುದ್ಧ ನಾನು ನಿಲ್ಲದೆ ಇದ್ರೆ ಸೂರ್ಯ ಮತ್ತು ಆದಿತ್ಯನ ನಾನು ಕಳ್ಕೊಳ್ಬೇಕಾಗತ್ತಮ್ಮ. ನನ್ನ ಫ್ಯಾಮಿಲಿ ನಾನು ಕಾಪಾಡ್ಕೊಳ್ಬೇಕು ಅಂದ್ರೆ ಇರೋದು ಇದೊಂದೇ ದಾರಿ. ಸೂರ್ಯ ಮತ್ತೆ ಆದಿತ್ಯನ ಮಧ್ಯೆ ಇರೋ ಹೋರಾಟನ ತಪ್ಪಿಸ್ಬೇಕು ಅಂತಂದ್ರೆ ನಾನು ಎಲೆಕ್ಷನ್ಗೆ ನಿಲ್ಲೇಬೇಕು. ಏನ್ ಹೇಳ್ತಾ ಇದೆಯಾ ನನಗೆ ಅರ್ಥ ಆಗ್ತಾ ಇಲ್ಲ ಕಣೆ. ನನ್ನ ಉದ್ದೇಶನ ಅಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋ ಹಾಗಿದ್ದಿದ್ರೆ ಇವತ್ತು ನಾನು ಎಲೆಕ್ಷನ್ ನಿಲ್ಲೋದು ಯಾರು ಬೇಡ ಅಂತ ಹೇಳ್ತಾ ಇರಲಿಲ್ಲ. ಇದನ್ನೆಲ್ಲ ನಾನು ಅವ್ರ ಹತ್ರ ಹೇಳೋಕ್ಕಾಗಲ್ಲಮ್ಮ, ಹೇಳೋ ಹಾಗೂ ಇಲ್ಲ. ಆದರೆ ನನಗೆ ಮಾತ್ರ ಈ ಎಲೆಕ್ಷನ್ ಅನಿವಾರ್ಯ. ನಿನ್ನ ಪ್ರಕಾರ ನೀನ್ ಸರಿ ಕಣೆ. ಆದ್ರೆ ನೀನ್ ತಗೊಂಡಿರೋ ನಿರ್ಧಾರದಿಂದ ಸೂರ್ಯ ಅವ್ರ ಮನಸ್ಸಿಗೆ ನೋವಾಗಿದೆಯಲ್ಲ, ಅದಕ್ಕೇನೇ ಮಾಡಬೇಕು? ಇದರಲ್ಲಿ ಬೇಜಾರು ಮಾಡ್ಕೊಳ್ಳೋಂಥದ್ದೇನೂ ಇಲ್ಲಮ್ಮ. ಸೂರ್ಯ ಅವ್ರವ್ರ ಪಕ್ಷ ಜೊತೆ ಇರೋ ನಂಟನ್ನು ಬಿಡಬೇಕು. ಸಮಾಜಘಾತಕರ ಜೊತೆ ಸೂರ್ಯ ಅವರಂಥ ಸಜ್ಜನರು ಮೂಲೆ ಗುಂಪಾಗ್ಬಿಡ್ತಾರೆ. ಹಾಗೆ ಮಾಡಿದ್ರೆ ಅದು ಪಲಾಯನವಾದ ಆಗಲ್ವೇನೆ? ನಿನಗೆ ರಾಜಕೀಯ ಹೊಸದು, ಆದ್ರೆ ಸೂರ್ಯ ಅವ್ರಿಗಲ್ಲ. ಯಾವ ಟೈಮಲ್ಲಿ ಯಾವ ನಿರ್ಧಾರ ತಗೊಳ್ಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಅವ್ರ ತೀರ್ಮಾನನ ನೀನು ಒಪ್ಕೊಳ್ಳೋದು ಸರಿ ಅಂತ ನನಗನ್ಸುತ್ತೆ. ರಾಜಕೀಯ ನನಗೆ ಹೊಸ್ತಿರ್ಬೋದಮ್ಮ, ಆದರೆ ನ್ಯಾಯ, ನೀತಿ, ಧರ್ಮ, ಕಾನೂನು ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ನನ್ನ ಸ್ವಾರ್ಥಕ್ಕೆ ಸತ್ತೋಗಿರೋ ರಾಜಕೀಯ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ಆದರೆ ನನ್ನ ಸಂಸಾರಕ್ಕಾಗ್ತಿರೋ ಅನ್ಯಾಯನ ಕಾಪಾಡ್ಕೊಳ್ಳೋದಕ್ಕೆ ನಾನು ರಾಜಕೀಯಕ್ಕೆ ಬರಲೇಬೇಕು. ಕುತಂತ್ರ ಮಾಡಿ ನನ್ನ ಮಗನ ಎತ್ತು ಕಟ್ಟಿ ರಾಜಕೀಯಕ್ಕೆ ನಿಲ್ಲಿಸಿದ್ದಾರೆ. ಸೂರ್ಯ ಅವ್ರ ಮೇಲೆ ಇಲ್ಲದೆ ಇರೋ ಆಪನ್ನೆನ ಮಾಡಿದ್ದಾರೆ. ನಾನು ಎಲೆಕ್ಷನ್ಗೆ ನಿಲ್ತೀನಿ ಅಮ್ಮ, ಕಿತ್ತು ಬರ್ತೀನಿ. ಅದನ್ನ ಯಾರ ಕೈಯಿಂದನೂ ತಪ್ಪಿಸೋದಕ್ಕಾಗಲ್ಲ. ಚಕ್ರಿ, ಆಡಿ ಈಗ ತುಂಬಾ ಕಷ್ಟದಲ್ಲಿದ್ದಾನೆ. ಅವ್ರ ಅಮ್ಮ ಕಾಣ್ತಾ ಇಲ್ಲ ಅಂತ ಅವ್ರ ತಂದೆ ಆಡಿನೇ ಕಿಡ್ನಾಪ್ ಮಾಡಿರೋದು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರು. ಹೇಗೋ ದೇವರ ದಯದಿಂದ ಅವ್ರಮ್ಮ ವಾಪಸ್ ಬಂದ್ರು. ಅದಕ್ಕೆ ಆಡಿ ಬಚಾವಾದ. ಆದ್ರೆ ಈಗ ಇನ್ನೊಂದು ಪ್ರಾಬ್ಲಮ್ ಶುರು ಆಗಿದೆ ಚಕ್ರಿ. ಇನ್ನೊಂದು ಪ್ರಾಬ್ಲಮ್ ಏನು? ಆಡಿ ಮೇಲೆ ರೌಡಿಗಳು ಅಟ್ಯಾಕ್ ಮಾಡಿದಾರಂತೆ. ನಿನ್ನನ್ನು ಕೊಲೆ ಮಾಡ್ತೀನಿ ಅಂತ ಕೂಡ ಹೆದರಿಸಿದ್ರಂತೆ. ಅದು ಅಲ್ಲದೆ ಆರ್ತಿ ಅಮ್ಮ ಎಲೆಕ್ಷನ್ ಅಲ್ಲಿ ನಿಂತಿದ್ದಾರೆ. ಅವ್ರ ವಿರುದ್ಧ ನೀನೇ ನಿಲ್ಬೇಕು ಅಂತ ಅವ್ರ ಪಕ್ಷದವರು ಹೆದರ್ಸ್ತಾ ಇದಾರಂತೆ. ಆಡಿಗೀಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಚಕ್ರಿ, ಈಗ ನೀವೇ ಅವನಿಗೆ ಹೆಲ್ಪ್ ಮಾಡ್ಬೇಕು ಪ್ಲೀಸ್. ಈಗ ಆಗ್ಬಾರ್ದಾಗಿತ್ತು. ಅವನಿಗೆ ನನ್ನಿಂದ ಹೆಲ್ಪ್ ಆಗುತ್ತೆ ಅಂದ್ರೆ ಖಂಡಿತ ಮಾಡ್ತೀನಿ. ಒಂದು ಕೆಲಸ ಮಾಡು, ಅವನಿಗೊಂದು ಕಾಲ್ ಮಾಡಿಕೊಡು, ನಾನು ಮಾತಾಡ್ತೀನಿ. ಸರಿ, ಈಗಲೇ ಮಾಡ್ತೀನಿ. ಹೇಳು ಜಾಸ್, ನಾನು ಜಾಸ್ತಿ ಹೊತ್ತು ಫೋನಲ್ಲಿ ಮಾತಾಡೋಕ್ಕಾಗಲ್ಲ. ಅದೇನು ಹೇಳ್ಬೇಕೋ ಬೇಗ ಹೇಳು. ಆಡಿ, ಒಂದು ನಿಮಿಷ, ನಾನು ಚಕ್ರಿ ಕೊಡ್ತೀನಿ, ಮಾತಾಡು. ಜಾಸ್, ನಾನು ಚಕ್ರಿ ಅವ್ರ ಹತ್ರ ಮಾತಾಡೋಕ್ಕಾಗಲ್ಲ. ಆ ಪರಿಸ್ಥಿತಿ ನಾನಿಲ್ಲ. ಆಡಿ, ನಾನು ಎಲ್ಲ ವಿಷಯ ಹೇಳಿದ್ದೀನಿ. ನೀನು ಒಂದು ಸ್ವಲ್ಪ ಚಕ್ರಿ ಜೊತೆ ಮಾತಾಡು, ಎಲ್ಲ ಹೆಲ್ಪ್ ಆಗುತ್ತೆ ಪ್ಲೀಸ್. ಸರಿ ಕೊಡು. ಚಕ್ರಿ, ಆಡಿ. ಹಲೋ. ಹಲೋ ಚಕ್ರಿ ಅವರೇ, ನಾನು ತುಂಬ ಕಷ್ಟದ ಪರಿಸ್ಥಿತಿಲಿದ್ದೀನಿ. ಜಾಜ್ ಎಲ್ಲ ವಿಷಯ ಹೇಳಿದಾಳೆ, ನೀವು ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ. ನಾನು ನಿಮಗೆ ಮುಂಚೆನೇ ಸೂಕ್ಷ್ಮವಾಗಿ ಹೇಳಿದ್ದೆ, ಈ ರಾಜಕೀಯ ಅಂದ್ರೇನೆ ಹೀಗೆ. ಇಲ್ಲಿ ತಂದೆ ಮಕ್ಕಳ ಮೇಲೆ ಕಂಪ್ಲೇಂಟ್ ಕೊಡೋದು, ಮಕ್ಕಳು ತಂದೆ ಮೇಲೆ ಕಂಪ್ಲೇಂಟ್ ಕೊಡೋದು ಎಲ್ಲ ಸಾಮಾನ್ಯ. ರಾಜಕೀಯದಲ್ಲಿ ಪರ ವಿರೋಧ ಎಲ್ಲ ಸರ್ವೇ ಸಾಮಾನ್ಯ. ಆದರೆ ನಾವು ಯಾರ ಪರವಾಗಿ ಅಥವಾ ಯಾರ ವಿರುದ್ಧವಾಗಿ ಹೋರಾಡ್ತಾ ಇದ್ದೀವಿ ಅಂತ ಯೋಚನೆ ಮಾಡಿ ಹೋರಾಡಬೇಕು.
ಇಲ್ಲ ಅಂತಂದ್ರೆ ಹೀಗೆ ಆಗೋದು. ನನಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತಾನೆ ಗೊತ್ತಾಗ್ತಿಲ್ಲ ಚಕ್ರಿ ಅವರೇ. ನಮ್ಮಮ್ಮ ಬೇರೆ ಅವ್ರ ಪರವಾಗೆ ಮಾತಾಡ್ತಿದ್ದಾರೆ. ಒಂದು ಮಾತು ಹೇಳ್ತೀನಿ, ಯಾವುದೇ ಹೆಣ್ಣು ತಾಯಿ ಆಗೋದಕ್ಕಿಂತ ಮುಂಚೆ ಹೆಂಡತಿ ಆಗಿರ್ತಾಳೆ, ಆಮೇಲೆ ತಾಯಿ ಆಗ್ತಾಳೆ, ಆಮೇಲೆ ಗಂಡ ಮಗ ಇಬ್ಬರು ಮುಖ್ಯ ಆಗ್ತಾರೆ. ನಿಮಗೆ ಒಂದು ವಿಷಯ ಗೊತ್ತಿರಲಿ ಅಂತ ಹೇಳ್ತೀನಿ, ಒಂದು ಹೆಣ್ಣಿನ ಜೀವನದಲ್ಲಿ ಯಾವತ್ತಾದರೂ ಗಂಡ ಮುಖ್ಯನೋ ಮಗ ಮುಖ್ಯನೋ ಅನ್ನೋ ಪರಿಸ್ಥಿತಿ ಬಂದರೆ ಅವಳ ಆಯ್ಕೆ ಗಂಡನೇ ಆಗಿರ್ತಾನೆ. ಯಾಕಂದರೆ ಮಗನ ಜೀವನದಲ್ಲಿ ಮುಂದೆ ಹೆಂಡತಿ ಬರ್ತಾಳೆ, ಅವಳು ಅವನನ್ನ ಚೆನ್ನಾಗಿ ನೋಡ್ಕೋತಾಳೆ ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಗಂಡನ ಮಾತ್ರ ಬಿಟ್ಕೊಡಲ್ಲ ಅವಳು. ಯಾಕೆಂದ್ರೆ ಅವರಿಬ್ಬರಿಗೂ ಒಬ್ರೊಬ್ಬರ ಆಸರೆ ಅಷ್ಟು ಮುಖ್ಯ ಆಗಿರುತ್ತೆ. ಆದ್ರೂ ಮಗನ ಯೋಗಕ್ಷೇಮ ಮುಖ್ಯ ಅಲ್ವಾ ಚಕ್ರಿ ಅವರೇ? ಮುಖ್ಯನೇ, ಆದರೆ ಗಂಡನ ಗೌರವಕ್ಕೆ ಧಕ್ಕೆ ಬರೋ ಪರಿಸ್ಥಿತಿ ಬಂದ್ರೆ ಹೆಂಡತಿ ಆದವಳು ಎಂಥ ತ್ಯಾಗಕ್ಕೂ ಸಿದ್ಧ ಆಗ್ತಾಳೆ. ಅದು ಬಿಡಿ, ಈಗ ಮುಂದೆ ಏನ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ನೀವು? ಅದೇ ನನಗೂ ಗೊತ್ತಾಗ್ತಿಲ್ಲ. ನನ್ನ ಕೊಳ್ಳೋದಿಕ್ಕಂತ ಯಾರೋ ರೌಡಿಗಳನ್ನ ಬಿಟ್ಟಿದ್ದಾರೆ. ನಾ ಈಗ ಎಲ್ಲೂ ಹೊರಗಡೆ ಓಡಾಡದೇ ಇರೋ ಪರಿಸ್ಥಿತಿಲಿ ಇದ್ದೀನಿ ಚಕ್ರಿ ಅವರೇ. ಈಗ ನೀವಿರೋ ಪರಿಸ್ಥಿತಿನಲ್ಲಿ ಸ್ವಲ್ಪ ದಿವಸ ಎಲ್ಲಾದರೂ ದೂರ ಹೊರಟೋಗಿ, ಅದಕ್ಕೆ ಬೇಕಾಗಿರೋ ಹಣದ ವ್ಯವಸ್ಥೆನ ನಾನು ಮಾಡ್ತೀನಿ. ಯಾವುದೇ ಕಾರಣಕ್ಕೂ ತಾಯಿ ಮನಸ್ಸಿಗೆ ನೋವಾಗೋ ಥರ ನಡ್ಕೋಬೇಡಿ ಪ್ಲೀಸ್. ನೀವು ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆದರೆ ನಿಮ್ಮಿಂದ ಹೆಲ್ಪ್ ಪಡೆಯೋದಕ್ಕೆ ನಂಗೆ ಯಾಕೋ ಮನಸ್ಸಿಲ್ಲ. ಹಾಗ ಅಂದ್ಕೋಬೇಡಿ ಅಡಿ, ನಾನು ನಿಮಗೆ ಸುಮ್ಮನೆ ಹೆಲ್ಪ್ ಮಾಡ್ತಿಲ್ಲ. ಇದರಲ್ಲಿ ನಂದು ಒಂದು ಸ್ವಾರ್ಥ ಇದೆ. ಏನು ನಿಮ್ಮ ಸ್ವಾರ್ಥನ? ಅಂದರೆ ನಾನು ನಿಮ್ಗೆ ಹೆಲ್ಪ್ ಮಾಡಿದ್ರೆ ಜಾಸ್ತಿ ಖುಷಿ ಆಗ್ತಾಳೆ. ಅವಳು ಖುಷಿ ಆದರೆ ನನಗೆ ಖುಷಿ ಆಗುತ್ತೆ. ಇದು ಒಂಥರ ಸ್ವಾರ್ಥನೇ ತಾನೆ. ಆದರೂ ನನ್ನ ಮನಸ್ಸು ಯಾಕೋ ಜಾಸ್ ಆ್ಯಡಿ ನಾನು ಹೆಲ್ಪ್ ತಗೊಳ್ಳೋದಕ್ಕೆ ಇಷ್ಟಪಡ್ತಿಲ್ಲ. ನೀನಾದರೂ ಹೇಳು. ಆಡಿ, ಚಕ್ರಿ ಹೆಲ್ಪ್ ಮಾಡ್ತೀನಿ ಅಂದ್ರು ಯಾಕೆ ಬೇಡ ಅಂತ ಹೇಳ್ತಾ ಇದ್ಯಾ? ನೋಡು, ಈಗ ನೀನು ತುಂಬಾ ಪ್ರಾಬ್ಲಮ್ ಅಲ್ಲಿದ್ಯಾ. ಸೇಫ್ ಆಗೋದನ್ನ ನೋಡು, ಅದ್ ಬಿಟ್ಟು ಈ ತರ ಹಠ ಮಾಡ್ಬೇಡ, ಓಕೆನಾ? ಅದು ಹಾಗಲ್ಲ ಜಾಸ್. ನೋಡು, ಹಾಗೂ ಇಲ್ಲ ಹೀಗೂ ಇಲ್ಲ. ಮೊದ್ಲೇ ರೌಡಿಗಳು ನಿನ್ನನ್ನು ಕೊಲೆ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಈಗ ನೀನು ಇಲ್ಲಿರೋದು ಒಳ್ಳೇದಲ್ಲ. ಚಕ್ರಿ ಹೇಳ್ದ ಕೇಳು ಪ್ಲೀಸ್. ಸರಿ ಜಾಸ್, ಆಯ್ತು. ಒಂದ್ ನಿಮಿಷ ಚಕ್ರಿ ಕೊಡ್ತೀನಿ ಇರು. ಆ್ಯಡಿ ಅವರೇ, ಈಗ ನಾನು ಏನು ಮಾಡಬೇಕು ಅಂತ ಹೇಳಿ? ಜಾಸ್ ನಿಮ್ಮ ಕೈಗೆ 1 ಲಕ್ಷ ರೂಪಾಯಿ ತಂದು ಕೊಡ್ತಾಳೆ. ಅದನ್ನು ತಗೊಂಡು ಎಲ್ಲಾದರೂ ದೂರ ಹೊರಟೋಗಿ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತಾರೆ. ಅದಕ್ಕೆ ನಿರ್ಧಾರ. ಸರಿ ಚಕ್ರಿ ಅವರೇ, ಹಾಗೆ ಮಾಡ್ತೀನಿ. ಈ ನಿಮ್ಮ ಹೆಲ್ಪ್ನ ನಾನು ಯಾವತ್ತೂ ಮರೆಯಲ್ಲ. ನಿಮ್ಮ ಋಣನ ಹೇಗೆ ತೀರಿಸ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಋಣ ಅಂತ ಯಾಕೆ ಅಂದ್ಕೋತೀರಾ? ಮುಂದೆ ಯಾವತ್ತಾದರೂ ನೀವೇ ನನಗೆ ಹೆಲ್ಪ್ ಮಾಡಬೇಕಾಗಬಹುದು. ಆಗ ಋಣ ಸಂದಾಯ ಮಾಡಿ ಅಂತ ನಾನೇ ಕೇಳ್ತೀನಿ. ಇನ್ನೊಂದು ವಿಷಯ, ದಯವಿಟ್ಟು ಸಿಮ್ನ ಚೇಂಜ್ ಮಾಡಿ. ಆ ನಂಬರಿಂದ ಯಾರನ್ನೂ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಆ ನಂಬರ್ನ ನನಗೆ ಮಾತ್ರ ಕೊಡಿ. ನನ್ನ ನಂಬರ್ನ ಜಾಸ್ ಹತ್ರ ಕೇಳಿ ತಗೊಳ್ಳಿ. ನಿಮ್ಮಿಂದ ತುಂಬ ಉಪಕಾರ ಆಯಿತು ಚಕ್ರಿ ಅವರೇ. ಥ್ಯಾಂಕ್ ಯು ವೆರಿ ಮಚ್. ಹುಷಾರು. ಏನೇ ಪ್ರಾಬ್ಲಮ್ ಇದ್ರೂ ನಂಗೊಂದು ಕಾಲ್ ಮಾಡಿ. ಮುಂದೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಬಾಯ್. ಸರಿ ಜಾಸ್, ಕಬೋರ್ಡಲ್ಲಿ 1 ಲಕ್ಷ ರೂಪಾಯಿ ಇಟ್ಟಿದ್ದೀನಿ. ತಗೊಂಡೋಗಿ ಆ್ಯಡಿ ಕೊಡಿ. ಒಂದು ಸ್ವಲ್ಪ ದಿವಸ ಎಲ್ಲಾದರೂ ದೂರ ಇದ್ದು ಬರಲಿ. ಇನ್ನೊಂದು ವಿಷಯ, ನನ್ನ ನಂಬರ್ ಕೊಡೋದನ್ನ ಮರಿಬೇಡ. ಚಕ್ರಿ, ನೀವು ನನಗೋಸ್ಕರ ಆಡಿಗೆ ತುಂಬಾ ಹೆಲ್ಪ್ ಮಾಡಿದ್ರಿ. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ನೀನು ಹ್ಯಾಪಿಯಾಗಿರಲಿ ಅಂತಾನೆ ಅವ್ರಿಗೆ ಹೆಲ್ಪ್ ಮಾಡ್ತಿರೋದು. ನನಗೋಸ್ಕರ ವೆಯ್ಟ್ ಮಾಡ್ತಿರ್ತಾನೆ. ಕೊಟ್ಬಾ ಹೋಗು.
ಆದಿತ್ಯ, ಇನ್ ಮುಂದೆ ನೀನು ನಾನು ಆಡ್ಸೋ ಬೊಂಬೆ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗ್ಲೇಬೇಕು. ನಾನು ಸಾಕ್ಷಿನ ಕಳ್ಕೊಂಡು ಪಡ್ತಿರೋ ಸಂಕಟನ ನೀನು ಪಡಬೇಕು, ಅನುಭವಿಸ್ತಿರೋ ನೋವನ್ನ ನೀನು ಅನುಭವಿಸ್ಬೇಕು. ಆಗ್ಲೇ ನನಗೆ ಸಮಾಧಾನ. ಈಗ ಈ ಹುಲಿ ಕುರಿ ಆಟಕ್ಕೆ ಒಳ್ಳೆ ಓಟ ಸಿಗ್ತಾ ಇದೆ. ಮಜಾ ಇದೆ. ಅದಿ ಬಿಡಲ್ಲ ಕಣೋ. ನಾನು ಸತ್ರು ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಕಣೋ. ತಗೋ, ಮಜಾ ತಗೋ, ಇನ್ನ ಇದೆ. ಆರ್ಯ ಅವರೇ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಸ್ವಂತಿ, ಯಾವುದೋ ಕೇಸ್ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಏನು ವಿಷಯ? ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಂಬೇಡಿ. ಇಷ್ಟು ದಿನ ಆಂಟಿ ಇಲ್ಲ ಅಂತ ಚಿಂತೆ ಆಗಿತ್ತು. ಆಂಟಿ ಇಲ್ದೇ ಇರೋ ಟೈಮಲ್ಲಿ ಮದುವೆ ಮಾತುಕತೆ ಬೇಡ ಅಂತ ನೀವು ಶೋಭಜ್ಜಿ ಹೇಳಿದ್ರಿ. ಈಗ ಹೇಗಿದ್ರು ಆಂಟಿ ಬಂದಿದ್ದಾರಲ್ವಾ, ಮದುವೆ ಮಾಡ್ಕೋಬೋದಲ್ವಾ? ಅದು ಸಾಧ್ಯ ಇಲ್ಲ ಸ್ವಾತಿ. ಅಮ್ಮ ವಾಪಸ್ ಮನೆಗೆ ಬಂದಿದ್ದಾರೆ ನಿಜ. ಅವರಲ್ಲಿ ತುಂಬ ಬದಲಾವಣೆಗಳಿದೆ, ತುಂಬ ನಿಗೂಢತೆ ಇದೆ. ಅದೆಲ್ಲ ಏನು ಅಂತ ಗೊತ್ತಾಗೋ ತನಕ ಈ ಮದುವೆ ವಿಷಯ ಬೇಡ ಪ್ಲೀಸ್. ಏನಿನ್ ಮಾತಿನ ಅರ್ಥ? ನಾನು ಚೇಂಜ್ ಆಗಿದ್ದೀನಿ ಅಂತನಾ? ನೀನ್ ಯಾಕೆ ಆ ರೀತಿ ಅನ್ಕೋತಾ ಇದೆಯಾ? ಹೊಳ್ಳಿ ಇನ್ನೇನು ಮಾಡಲಿ ಅಮ್ಮ, 2 ದಿನ ನೀವು ಕಾಣೆ ಆಗಿದೆ. ಆ 2 ದಿನ ಎಲ್ಲಿದ್ರಿ? ಹೇಳಲ್ಲ. ಯಾಕೆ ಹೇಳೋದಕ್ಕಾಗಲ್ಲ? ಅದೆಲ್ಲ ನಂಗೆ ಗೊತ್ತಿಲ್ಲ. ಎಲ್ಲಿದ್ರಿ ಅಂತ ನಂಗೆ ಗೊತ್ತಾಗ್ಲೇಬೇಕು ಅಷ್ಟೇ. ಪದೇ ಪದೇ ಅದನ್ನೇ ಕೇಳ್ಬೇಡ ಆರ್ಯ. ಈ ವಿಷಯ ಇಟ್ಕೊಂಡು ನಿನ್ ತಾಯಿ ಮೇಲೆ ಅನುಮಾನ ಪಡ್ತಾ ಇದ್ದೆ ನೀನು. ಅಮ್ಮ, ಅನುಮಾನ ಪಡ್ತಿಲ್ಲ. ಆದ್ರೆ ಮುಂದೆ ನಡೆಯೋ ಘಟನೆಗಳಿಗೆ ನೀವ್ 2 ದಿನ ಎಲ್ಲಿದ್ರಿ ಅನ್ನೋದು ಮುಖ್ಯ ಆಗುತ್ತೆ. ಅದಕ್ಕೆ ಟೈಮ್ ಬಂದಾಗ ನಾನೇ ಹೇಳ್ತೀನಿ. ನೀವ್ ಹೇಳೋ ತನಕ ನನ್ ಕಾಯಕ್ಕಾಗಲ್ಲ ಅಮ್ಮ. ಪ್ಲೀಸ್, ಎಲ್ಲಿದ್ರಿ ಅಂತ ಹೇಳಿ. ನಾನೇ ಉತ್ತರ ಕೊಡ್ತೀನಿ. ನೀವು ಉತ್ತರ ಕೊಡೋರ್ಗು ನಾನು ಕಾಯ್ಬೇಕಾ? ಆಗಲ್ಲ. ನೀವ್ ಎಲ್ಲಿದ್ರಿ, ಯಾರ ಜೊತೆ ಇದ್ರಿ, ಎಲೆಕ್ಷನ್ ನಿಂತ್ಕೊಳ್ಳೋ ನಿರ್ಧಾರ ಯಾಕೆ ತಗೊಂಡ್ರಿ? ಒಂದ್ಸರಿ ಹೇಳಿದ್ರೆ ನಿಂಗೆ ಅರ್ಥ ಆಗ್ತಿಲ್ವಾ? ನನಗೆ ಅರ್ಥ ಆಗತ್ತಮ್ಮ. ಆದ್ರೆ ನೀವು ಸತ್ಯ ಹೇಳಕ್ ಹಿಂಜರಿತಿರೋದು ನೋಡಿದ್ರೆ ನನಗೆ ಯಾಕೋ ಆದಿತ್ಯನ ಮೇಲೆ ಅನುಮಾನ ಬರುತ್ತೆ. ನಿಮ್ಮನ್ನ ಕಿಡ್ನಾಪ್ ಮಾಡೋ ಅವಶ್ಯಕತೆ ಅವನಿಗೆ ಬಿಟ್ರೆ ಬೇರೆ ಯಾರಿಗೂ ಇಲ್ಲ. ನೀವು ಆದಿತ್ಯ ಸೇರ್ಕೊಂಡು ಏನಾದ್ರು ನಾಟಕ ಮಾಡ್ತಿದ್ರಿ. ನಾಟಕ ಮಾಡುವಂತ ಕ್ರಮ ನನಗಿನ್ನು ಬಂದಿಲ್ಲ ಕಣೋ. ಬಂದಿರೋದಿಕ್ಕೆ ಆದಿತ್ಯನ ಪರ ವಹಿಸ್ಕೊಂಡು ಮಾತಾಡ್ತೀವಿ. ಎಲ್ಲಿ ಅವನ ಬಗ್ಗೆ ನಮಗ್ ಗೊತ್ತಾದ್ರೆ ಏನಾದ್ರು ಮಾಡ್ಬಿಡ್ತೀವಿ ಅಂತ ವಿಷಯ ಮುತ್ತಿಡ್ತಿದ್ದೀರಾ ಅಲ್ವಾ? ಆರ್ಯ, ಅನುಮಾನ ಪಡೋದಕ್ಕೊಂದು ಇತಿ ಮಿತಿ ಇರುತ್ತೆ ಕಣೋ. ಆದಿ ಕೋಪಿಷ್ಟ ಇರ್ಬೋದು, ಒಂದು ದುಡುಕು ಸ್ವಭಾವ ಇರ್ಬೋದು. ಆದ್ರೆ ತಾಯಿನೇ ಕಿಡ್ನಾಪ್ ಮಾಡೋಂಥ ಕೆಟ್ಟ ಗುಣ ಅವನಲ್ಲಿ ಇಲ್ಲ. ಸುಮ್ಮನೆ ಯಾಕೆ ನೀನೇನೇನೇನೋ ಕಲ್ಪನೆ ಮಾಡ್ಕೋತಾ ಇದ್ಯಾ? ಸರಿ, ನಾನೇ ಕಲ್ಪನೆ ಮಾಡ್ಕೊಂಡು ನನ್ ಮೂಗಿ ನೇರಕ್ಕೆ ಮಾತಾಡ್ತಿದ್ದೀನಿ ಅನ್ಕೊಳ್ಳೋಣ. ಅದ್ರ ಬದಲು ನೀವೇ ನಿಜ ಹೇಳ್ಬೋದಲ್ವಾ? ಆಗಲ್ಲ. ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ಸರಿ, ನೀವೇನು ಹೇಳಕ್ ಹೋಗಿ. ನಿಮ್ಮನ್ನ ಕಿಡ್ನಾಪ್ ಮಾಡ್ಕೊಂಡು ಹೋದ್ನಲ್ಲ ಆ ನಿಮ್ ಮುದ್ದಿನ ಮಗ, ಲಾಕಪ್ ಕರ್ಕೊಂಡು ಹೋಗಿ ಹೇಗ್ ಬಾಯ್ ಬಿಡಿಸ್ತೀನಿ ನೋಡಿ. ನೋಡು, ಅವನಿಗೆ ಏನಾದ್ರು ತೊಂದರೆ ಮಾಡ್ತಾರೆ ನಾನು ಸುಮ್ಮನೆ ಇರೋಣ. ಐ ಡೋಂಟ್ ಕೇರ್ ಅಮ್ಮ. ಐ ಜಸ್ಟ್ ವಾಂಟ್ ದ ಟ್ರೂತ್. ನನಗೆ ಸತ್ಯ ಏನು ಅಂತ ಗೊತ್ತಾಗ್ಬೇಕು ಅಷ್ಟೇ. ಆರ್ಯ ಅವರೇ, ಆಂಟಿ ಹೇಳ್ತಿದಾರಲ್ವಾ ಟೈಮ್ ಬಂದಾಗ ಹೇಳ್ತೀನಿ ಅಂತ, ಅಲ್ಲಿವರೆಗೂ ಕಾಯ್ರಿ. ನೀನು ಈ ವಿಷಯಕ್ಕೆ ತಲೆ ಹಾಕ್ಬೇಡ. ಅವ್ನು ಬೈದ ಅಂತ ಬೇಜಾರು ಮಾಡ್ಕೋಬೇಕು. ಇನ್ಮೇಲೆ ಹಾಗೆ ನನ್ನ ಮೇಲೆ ಇದ್ದಿದ್ದ ಕೋಪನ ನಿನ್ ಮೇಲೆ ತಿರ್ಸ್ಕೋಬೇಕು. ಅವ್ರು ಬೈದ್ರು ಅಂತ ನಂಗೆ ಬೇಜಾರಿಲ್ಲ ಆಂಟಿ. ಈಗ ಮನೇಲಿ ಎಲ್ಲರೂ ಜಗಳ ಮಾಡ್ಕೊಂಡು ಒಬ್ಬೊಬ್ರು ನನ್ನ ಕಡೆ ಇದ್ರೆ ಹೇಗೆ ಹೇಳಿ? ನೀವು ಬಂದ್ಮೇಲೆ ಅಂಕಲ್ಲು ಮದುವೆ ಮಾತುಕತೆ ಮಾಡಬೇಕು ಅಂತಿದ್ರು. ಈಗ
ಅದು ಸಾಧ್ಯ ಇಲ್ಲ ಅನ್ನಿಸ್ತಿದೆ. ನೀನೇನು ಯೋಚನೆ ಮಾಡಬೇಡ. ನಿಮ್ಮಿಬ್ರು ಮದುವೆನ ಆದಷ್ಟು ಬೇಗ ಮಾಡಿ. ಅದಕ್ಕೂ ಮುಂಚೆ ಆದಿತ್ಯನ ಮದುವೆ ಬಗ್ಗೆ ಯೋಚನೆ ಮಾಡಬೇಕು. ಆದಿತ್ಯನ ಮದುವೆ ಫಿಕ್ಸ್ ಆಗ್ತಿದ್ದ ಹಾಗೆ ನೀವಿಬ್ರು ಮದುವೆ ಮಾಡಿ ಮುಗಿಸ್ಬಿಡ್ತೀವಿ. ಅಯ್ಯೋ, ಇದೇನಂಟಿ ಈಗ ಹೇಳ್ಬಿಟ್ರಿ. ಆದಿ ಸರು ಮದುವೆ ಆಗಲ್ಲ, ಅವ್ರ ಮದುವೆ ಆಗೋರ್ಗೂ ನಮ್ಮಿಬ್ರು ಮದುವೆ ಆಗಲ್ಲ. ಹಾಗಾದ್ರೆ ನನ್ನ ಆರ್ಯ ಅವ್ರ ಮದುವೆ ಗತಿ? ಓಂ ನಮೋ ಭಗವತೆ ಭದ್ರಕಾಳಿ. ಓಂ ನಮೋ ಭಗವತೆ ಭದ್ರಕಾಳಿ. ಜಾಸ್ಮಿನ್, ಏನ್ ಜಾಸ್ಮಿನ್ ಹಾಗೆ ನೋಡ್ತಾ ಇದೀಯಾ? ಡ್ಯಾಡ್, ಯಾರೋ ನನ್ನನ್ನು ಕರೆದ್ರು. ಇಲ್ಲಿ ನಿನ್ನ ಹೆಸರು ಯಾರಿಗೆ ಗೊತ್ತು? ಯಾರು ನಿನ್ ಕರೀತಾರೆ? ಡ್ಯಾಡ್, ಇಲ್ಲ ಡ್ಯಾಡ್, ಯಾರೋ ಖಂಡಿತವಾಗ್ಲೂ ನನ್ನನ್ನು ಕರೆದ್ರು. ನಾನೇ ಜಾಸ್ಮಿನ್ ನಿನ್ನ ಕರೆದಿದ್ದು. ನೋಡಿದ್ರಾ, ಮತ್ತೆ ನನ್ನನ್ನು ಯಾರೋ ಕರೆದ್ರು. ಅಲ್ಲಿ ಇಲ್ಲಿ ಯಾಕೆ ಹುಡುಕ್ತೀಯ ಮಗಳೇ? ನಾನೇ ನಿನ್ನ ಕರೆದಿದ್ದು. ಬಾ ಇಲ್ಲಿ. ಸ್ವಾಮೀಜಿ, ನೀವಾ ನಾನು ಕರೆದಿದ್ದು? ಹೌದು ಮಗಳೇ, ನಾನೇ ನಿನ್ನ ಕರೆದಿದ್ದು. ನೀನೇ ತಾನೇ ಜಾಸ್ಮಿನ್? ಹೌದು. ನನ್ನ ಹೆಸರು ನಿಮ್ಗೆ ಹೇಗೆ ಗೊತ್ತಾಯ್ತು? ನಿನ್ನ ಹೆಸರು ಮಾತ್ರ ಅಲ್ಲ, ನಿನ್ನ ಬಗ್ಗೆ ಎಲ್ಲ ಗೊತ್ತು. ನಿಮ್ಮ ತಂದೆ ಹೆಸರು ಶಶಾಂಕ್, ನಿಮ್ಮ ತಾಯಿ ಹೆಸರು ಮೇರಿ. ನಿನ್ನ ಕಣ್ಣು ಮುಂದೆನೇ ನಿಮ್ಮ ತಾಯಿನ ಕೊಲೆ ಮಾಡಿದ್ರು ಅಲ್ವಾ? ಹೌದು. ಇದೆಲ್ಲ ನಿಮಗೆ ಹೇಗೆ ಗೊತ್ತು? ಇಷ್ಟೇ ಅಲ್ಲ ಮಗಳೇ, ಮುಂದೆ ಆಗೋದು ನನಗೆ ಗೊತ್ತಾಗುತ್ತೆ. ನಿನಗಿಷ್ಟರಲ್ಲೇ ಒಂದು ಗಂಡಾಂತರ ಕಾದಿದೆ. ನೀನು ಪ್ರೀತಿ ಮಾಡ್ತಿರೋ ಹುಡುಗ ನಿನಗೆ ಮೋಸ ಮಾಡ್ತಾನೆ. ನೀನು ಹುಷಾರಾಗಿರು, ಇಲ್ಲದೆ ಇದ್ರೆ ನಿನ್ನ ಬಾಳು ಬರಡಾಗುತ್ತೆ. ಬೆಳಕಿನ ಹಾದಿ ಕತ್ತಲಾಗುತ್ತೆ. ನನ್ನ ಚಕ್ರಿ ನನಗೆ ಮೋಸ ಮಾಡ್ತಾನ? ನೋ ಚಾನ್ಸ್. ನಾನು ನಿಮ್ಮ ಮಾತನ್ನ ನಂಬಲ್ಲ. ನೀನು ನಂಬಿದ್ರೆ ನಂಬು, ಬಿಟ್ರೆ ಬಿಡು. ನೀನು ಅವನ ಮೇಲೆ ಇಟ್ಟಿರೋ ನಂಬಿಕೆನೇ ಅವನಿಗೆ ಅಸ್ತ್ರ. ಅದಕ್ಕೆ ಅವನು ಹೇಳ್ದಂಗೆ ನೀನು ಕೇಳ್ತಾ ಇದ್ಯಾ. ಅದೇ ನಾಳೆ ನಿನಗೆ ಮುಳುವಾಗೋದು. ಜಾಸ್ಮಿನ್, ಈ ಸ್ವಾಮಿಗಳ ಮಾತೆಲ್ಲ ನಂಬೇಡ. ಶಶು, ಯಾಕೋ ಹಾಗೆ? ನೋಡು ಜಾಸ್ಮಿನ್, ನೀನು ನಿಮ್ಮ ಅಪ್ಪನ ಮಾತನ್ನ ನಂಬೇಡ. ಅವ್ರು ಹೇಳೋ ಮಾತನ್ನ ಕೇಳು. ಅವ್ರು ಯಾವತ್ತೂ ಯಾವ ಮಾತು ಸುಳ್ಳು ಹೇಳಲ್ಲ. ಮತ್ತೆ ಸುಮ್ಮನೆ ಇಂಥವನ್ನೆಲ್ಲ ಪರಾವಹಿಸ್ಕೊಂಡು ಬರಬೇಡಿ ನೀವು. ಈ ಸ್ವಾಮಿಗಳೇ, ಏನೇನೋ ಹೇಳಿ ನನ್ನ ಮಗಳ ತಲೆ ಕೆಡಿಸ್ಬೇಡಿ. ಈಗ ನೀವಿಲ್ಲಿ ಎದ್ದೋದ್ರೆ ಸರಿ, ಇಲ್ಲ ಅಂದ್ರೆ 2 ಬಾರಿಸ್ಬೇಕಾಗತ್ತೆ. ನೀನು ನನಗೆ ಹೊಡಿದ್ಯಾ? ಲೋಕವೆಲ್ಲ ನಾಕವಾಗಿ ಲೋಭ ಅನ್ನೋ ಮೋಸದಾಟದ ಮೋಹಕ್ಕೆ ಮತ್ತೆ ದಾರಿ ಮಾಡಿಕೊಟ್ಟಿದ್ದಾಳೆ. ನಿನ್ನ ಮಗಳು ಪ್ರೀತಿ ಮಾಡೋ ಹುಡುಗನ ಮೋಹಕ್ಕೆ ಬೆರಗಾಗಿದ್ದಾಳೆ. ಅದನ್ನು ಹೇಳಿದ್ರೆ ನೀನು ನಂಬಲ್ಲ ಅಲ್ಲ? ತಗೋ ಈ ನಿಂಬೆ ಹಣ್ಣು. ಇವತ್ತು ರಾತ್ರಿ ನೀನು ಪ್ರೀತಿ ಮಾಡೋ ಹುಡುಗನ ತಲೆದಿಂಬಿನ ಕೆಳಗಡೆ ಇಡು. ನಾಳೆ ಬೆಳಿಗ್ಗೆ ಇದನ್ನು ಕತ್ತರಿಸಿದ್ರೆ ಎಲ್ಲ ಕೆಂಪು ಬಣ್ಣವಾಗಿರುತ್ತೆ. ಆಗ ನಾನು ಹೇಳಿದ ಮಾತು ಸತ್ಯ ಅಂತ ನೀನು ನಂಬು. ಇಲ್ಲ ಅಂದ್ರೆ ನನ್ನನ್ನು ನಂಬಕ್ಕೆ ಹೋಗ್ಬೇಡ. ತಗೋ ಈ ನಿಂಬೆ. ಜಾಸ್ಮಿನ್, ನೀ ಇದನ್ನೆಲ್ಲ ನಂಬೇಡ. ನೀನೇ ಇದರಲ್ಲೇನೋ ಕೆಮಿಕಲ್ ಮಿಕ್ಸ್ ಮಾಡಿದ್ದು ಬೆಳಿಗ್ಗೆ ಕೆಂಪಾದ್ರೆ ನಾನು ಆಗ್ಲೂ ಅದನ್ನೇ ನಂಬೇಕಾ? ಇವೆಲ್ಲ ಬರೀ ಸುಳ್ಳು. ಬಾ ಹೋಗೋಣ. ಏಯ್, ಸುಮ್ಮನೆ ಇರ. ಹಾಗೆಲ್ಲ ಸಾಧುಗಳ ಮಾತನ್ನು ಧಿಕ್ಕರಿಸ್ಬೇಡ ನೀನು. ಹೇಳಿ ಸ್ವಾಮಿ, ಏನ್ ಮಾಡ್ಬೇಕು ನಾವು? ಇವರಿಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬಂದಿಲ್ಲ ಅಲ್ಲ? ಇದರಲ್ಲಿ ನಾನೇನೋ ಕೆಂಪು ತುಂಬಿದ್ದೀನಿ ಅಂತ ಇವರ ವಾದ. 1 ನಿಮಿಷ ಇರಿ. ನೋಡಿ, ಇದರಲ್ಲಿ ಕೆಂಪು ಬಣ್ಣದ ರಸ ಬಂತ.
ಕೆಂಪು ಬಣ್ಣದ ರಸ ಬರುತ್ತೆ.